ತಾರಕಕ್ಕೇರಿದ ಕಾಂಗ್ರೆಸ್ ನಾಯಕರ ಕಿತ್ತಾಟ. ಸುದ್ದಿಗೋಷ್ಠಿಯಲ್ಲಿ ವಾಕ್ಪ್ರಹಾರ ಮುಂದುವರೆಸಿದ ಸತೀಶ್ ಜಾರಕಿಹೊಳಿ. ಪ್ರಚಾರ ಕಾರ್ಯದಲ್ಲಿ ಏನು ಮಾಡಿದ್ರು ಅನ್ನೋದನ್ನ ಕಣ್ಣಾರೆ ನೋಡಿದ್ದೇವೆ. ಅಥಣಿ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ವಾಕ್ಪ್ರಹಾರ ಮಾಡೋದನ್ನ ಮುಂದುವರೆಸಿದ್ದಾರೆ. ಅವರ ವಿರುದ್ಧ ತುಂಬಾ ಸಿಟ್ಟಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೊನೆಯ ಹಂತದವರೆಗೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಅಡೆತಡೆಗಳನ್ನು ಉಂಟು ಮಾಡಿದ್ದಾರೆ ಅಥವಾ ಪಕ್ಷದ ವಿರುದ್ಧವೇ ಪಿತೂರಿಯನ್ನ ನಡೆಸಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಲಕ್ಷ್ಮಣ ಸವದಿ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಕಣ್ಣಾರೆ ಕಂಡಿದ್ದೇವೆ. ನಮ್ಮ ಹತ್ರ ಆಗೋದಕ್ಕೆ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು, ಆದ್ರೆ ಅದನ್ನ ಕಳೆದುಕೊಂಡಿದ್ದಾರೆ ಸವದಿ ಅವರು ಅನ್ನುವಂತಹ ಮಾತನ್ನ ಅವರು ನಿನ್ನೆ ಸಾಯಂಕಾಲವೇ ಮತ್ತೆ ಮುಂದುವರೆದು ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರ ವಿರುದ್ಧ ವಾಕ್ ಸಮರ ನಡೆಸಿದ್ದಾರೆ. ಅವರಿಬ್ಬರ ನಡುವಿನ ಈ ಕೋಳಿ ಜಗಳ ಅನ್ನುವಂಥದ್ದೇನಿದೆ ತಾರಕಕ್ಕೇರ್ತಾ ಇದೆ. ಇವತ್ತು ಬೆಳಗ್ಗೆ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಸವದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದ ಸತೀಶ್ ಜಾರಕಿಹೊಳಿ ಅವರು ಅದೇ ದಿನ ಸಾಯಂಕಾಲ ನಗರದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ವಾಕ್ ಪ್ರಹಾರ ಮುಂದುವರೆಸಿದ್ರು. ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಅವರೇನ್ ಮಾಡಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ. ಅವರನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ ಮತ್ತು ಅವರ ವಿರುದ್ಧ ವ್ಯಥಾ ಆರೋಪಗಳನ್ನ ಮಾಡುತ್ತಿಲ್ಲ. ನಾನು ಹೇಳ್ತಾ ಇರೋದಕ್ಕೆ ಮತ್ತು ನಾನು ಹೇಳಿದ್ದು ಆರೋಪ ಅನ್ಸಿದ್ರೆ ಅವರು ತಮ್ಮ ಪರವಾಗಿ ಸ್ಪಷ್ಟೀಕರಣ ನೀಡಲಿ. ಅವರನ್ನ ಯಾರು ತಡೆದಿಲ್ಲ. ಅವರ ಕ್ಷೇತ್ರದಲ್ಲಿ ಪ್ರಿಯಾಂಕಾಳಿಗೆ ಕಡಿಮೆ ಓಟು ಬಿದ್ದಿರೋದು ಸತ್ಯ ಎಂದು ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ವಿಲನ್ ಮಾಡ್ತಾ ಇದ್ದೇನೆ ಅಂತ ಹೇಳಲು ಅವರು ಯಾರು? ಜನ ನಮ್ಮೊಂದಿಗಿದೆ, ಸರ್ಕಾರ ನಮ್ಮೊಂದಿಗಿದೆ ಅಂತ ಕೂಗಾಡುವ ಧ್ವನಿಯಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಗರಂ ಆಗಿ ಮಾತನಾಡಿದ್ದಾರೆ.